ನಮಸ್ಕಾರ, ನಾನು ಬಸವರಾಜ್. ಕರೆದ್ರು ಹೋಗ್ತೀನಿ, ಬಟ್ ನನ್ನೇನು ಕರೆದಿಲ್ಲ. I am invited to Delhi. Tomorrow there is a meeting by 11 o'clock. I don't know the subject. Ask him. If he asks me to come, I will go. Otherwise, I will stay here. ಕ್ಲೈಮ್ಯಾಕ್ಸ್ ಹಂತಕ್ಕೆ CM ಕುರ್ಚಿಯ ಕದನ ಬಂದಿದೆ ಅನ್ನೋದನ್ನ ಕನ್ನಡದ ಬಹುಪಾಲು ಮಾಧ್ಯಮಗಳು ಸುಸ್ಪಷ್ಟವಾಗಿ ಹೇಳ್ತಿದ್ದಾವೆ. ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ನೋಡಿದ್ರಿ, ಒಬ್ರು ತಮ್ಮ ಜೊತೆಗಿರೋದು 100 ಶಾಸಕರು ಅನ್ನುವಂತಹ ಬೆಂಬಲದ ಪತ್ರವನ್ನ ದೆಹಲಿಗೆ ತಗೊಂಡು ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಸಾಕ್ಷಾತ್ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮಹತ್ವದ ಆಹ್ವಾನವನ್ನು ನೀಡಿದೆ. ಮತ್ತೊಬ್ರು ನನ್ನ ಜೊತೆ ಅಷ್ಟು ಶಾಸಕರಿದ್ದಾರೆ, ಇಷ್ಟು ಶಾಸಕರಿದ್ದಾರೆ ಅಂತ ಹೇಳಿಕೊಳ್ಳುವಂತಹ ನಾಯಕರು 23 ಸಲ ಈಗಾಗಲೇ ದೆಹಲಿಗೆ ಹೋಗಿ ಬಂದರೂ ಕೂಡ ಕರೀದಿದ್ರೂ ಹೋಗ್ತಿರುವಂತಹ ನಾಯಕರು ನನಗಿನ್ನೂ ಕರೆದಿಲ್ಲ, ಕರೆದ್ರೆ ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ತೆಲುಗಿನ ಒಂದು ಪತ್ರಿಕೆ ತುಂಬಾ ಸ್ಪಷ್ಟವಾಗಿ ಕನ್ನಡದ ಎಲ್ಲ ಮಾಧ್ಯಮಗಳು ಹೇಳದೇ ಇರುವಂತಹ ಒಂದು ಭಿನ್ನವಾದ ಸುದ್ದಿಯನ್ನು ಹೇಳ್ತಿರುವಂಥದ್ದು, DK ಶಿವಕುಮಾರ್ ಅವರ ಕುಟುಂಬಕ್ಕೆ 2 ಎಕ್ಸ್ಟ್ರಾ ಹುದ್ದೆ ಸಿಗತ್ತೆ. ಸಾಧ್ಯನಾ? ನೋಡಿ, 4 ಸಾಧ್ಯತೆಗಳನ್ನು ನಾವಿಲ್ಲಿ ಗುರುತಿಸಬಹುದು. ಹಾಗಂತ ಸಿದ್ದರಾಮಯ್ಯ ಅವ್ರಿಗೇನು ಹುದ್ದೆಗಳು ಸಿಗಲ್ವಾ? ಮುಖ್ಯಮಂತ್ರಿ ಹುದ್ದೆಯನ್ನ ಅವರಾಗಿ ಒಂದು ವೇಳೆ ಬಿಟ್ಟು ಕೊಟ್ರೆ ಅವ್ರಿಗೂ ಕೂಡ 2 ಮಹತ್ವದ ಹುದ್ದೆ ಸಿಗಬಹುದು ಅಂತ ಹೇಳ್ತಿರುವಂಥದ್ದು. RTV ತೆಲುಗಿನ ಇತ್ತೀಚಿನ ಅತ್ಯಂತ ಪ್ರತಿಷ್ಠಿತ ಡಿಜಿಟಲ್ ಮೀಡಿಯಾ. TV9 ತೆಲುಗಲ್ಲಿ ರವಿ ಪ್ರಕಾಶ್ ಅನ್ನುವಂತಹ ಅತ್ಯಂತ ಜನಪ್ರಿಯ ಆಂಕರ್, ಸುದ್ದಿ ಸಂಪಾದಕರು ಹೊಸದಾಗಿ ಒಂದು ಡಿಜಿಟಲ್ ಮೀಡಿಯಾ ಮಾಡ್ಕೊಂಡಿದ್ದಾರೆ, RTV ಅಂತ. ರಾಯುಡು ವಿಷನ್ ಅಂತ ಅದಕ್ಕೊಂದು ಬೇರೆಯದ್ದೇ ಆದ ಹೆಸರಿದೆ. ಆ ಒಂದು ಡಿಜಿಟಲ್ ವಾಹಿನಿಯಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಏನೋ ಬದಲಾವಣೆ ಆಗ್ತಿದೆ, ಅದು ದೊಡ್ಡ ಬದಲಾವಣೆ. ಅದೇನು? ಒಂದು 4 ಸಾಧ್ಯತೆಗಳನ್ನು ಹೇಳಿರುವಂಥದ್ದು. ಸಾಧ್ಯತೆ 1, ಸಿದ್ದರಾಮಯ್ಯ ಅವರು ಒಪ್ಪಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಸಿದರೆ ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಟ್ಟು AICC ಅಧ್ಯಕ್ಷರನ್ನಾಗಿ ಮಾಡುವಂಥದ್ದು ತೆಲುಗಿನ ಪತ್ರಿಕೆಯಲ್ಲಿ ಉಲ್ಲೇಖವಾಗಿರೋ 1ನೇ ಸಾಧ್ಯತೆ. ಇದು ಸಾಧ್ಯನಾ? ಸಾಧ್ಯ. ಆದರೆ ಸಿದ್ದರಾಮಯ್ಯ ಅವರು ಒಪ್ತಾರ? ಬ್ರಹ್ಮ ಹೇಳಿದ್ರು ನಾನು ಡೆಲ್ಲಿಗೆ ಹೋಗಲ್ರಿ, ನನಗೆ ಹಿಂದಿ ಬರಲ್ಲ ಅಂತಲೇ ಇದೇ ಮಾತನ್ನೇ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಅಲ್ಲಿಗೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾರೆ, ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚುತ್ತಾರೆ. ಸದ್ಯ ಅದು ಸಾಧ್ಯ ಇಲ್ಲ. 2ನೇ ಸಾಧ್ಯತೆ ಇದು ಇಂಪಾರ್ಟೆಂಟ್. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಂದುವರಿತಾರೆ, ಅಥವಾ ಸಿದ್ದರಾಮಯ್ಯ ಅವರ ಜಾಗಕ್ಕೆ DK ಶಿವಕುಮಾರ್ ಹೊರತುಪಡಿಸಿ ಮತ್ತೊಬ್ಬರು ಬಂದು ಕೂರ್ತಾರೆ. ದಲಿತ ಮುಖ್ಯಮಂತ್ರಿ, ಅದು ಪರಮೇಶ್ವರ್ ಇರಬಹುದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು. ಆದರೆ DK ಶಿವಕುಮಾರ್ ಅವರಿಗೆ ಮನವೊಲಿಸೋದಕ್ಕೆ 2 ಆಪ್ಷನ್. ಒಂದು, DK ಸುರೇಶ್ ಅವರನ್ನ ರಾಜ್ಯಸಭೆಗೆ ಕಳಿಸುವಂಥದ್ದು. 2ನೇದ್ದು, DCM ಹುದ್ದೆಯ ಜೊತೆಯಲ್ಲಿ ಈಗಿರುವ ಎಲ್ಲ ಖಾತೆಗಳ ಜೊತೆಯಲ್ಲಿ ಹೋಮ್ ಮಿನಿಸ್ಟ್ರಿಯನ್ನು ಕೊಡುವಂಥದ್ದು. ಇದು ತೆಲುಗಿನ ಆ ಪತ್ರಿಕೆಯಲ್ಲಿ ತುಂಬಾ ಸ್ಪಷ್ಟವಾಗಿ ಅಚ್ಚಾಗಿರುವಂತಹ ಸಾಲು. ನಾನು ನಿಮ್ಗೆ ಅದನ್ನ ಸಾಕ್ಷಿ ರೂಪದಲ್ಲಿ ತೋರಿಸ್ತಿದ್ದೀನಿ. 3ನೇ ಸಾಧ್ಯತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ. 4 DCMಗಳ ಹುದ್ದೆ DK ಶಿವಕುಮಾರ್ ಜೊತೆಯಲ್ಲಿ ಇನ್ನು 3 ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಅಥವಾ ಲಿಂಗಾಯತರಿಗೆ ಆ 3 DCMಗಳು, ಹೆಚ್ಚುವರಿ DCMಗಳನ್ನು ಒದಗಿಸುವಂಥದ್ದು, ಸೃಷ್ಟಿಸುವಂಥದ್ದು. ಇದಲ್ಲದೆ 4ನೇ ಸಾಧ್ಯತೆ, ಇದು ಪಕ್ಕ ಆಗೋದು. ಇನ್ನು ಇದುವರೆಗೂ ಹೇಳಿದ್ದೆಲ್ಲವೂ ಕೂಡ ಲೆಕ್ಕಕ್ಕಿಲ್ಲ, ಮಾಮೂಲಿ. ಬಹುಪಾಲು ಕನ್ನಡದ ಸುದ್ದಿ ಮಾಧ್ಯಮಗಳು ಒಂದು TRPಗೋಸ್ಕರ ಬದಲಾವಣೆ, ಬಿಗ್ ಚೇಂಜ್ ಅಂತೆಲ್ಲ ಹೇಳ್ಕೊತವೆ. ಅದಾಗಲ್ಲ. 4ನೇ ಸಾಧ್ಯತೆ ಏನು? ಸಂಪುಟ ಪುನರ್ರಚನೆ. ಈಗಿರುವ DCM ಹುದ್ದೆಯ ಜೊತೆಯಲ್ಲಿ ಇನ್ನು 2 DCM ಹುದ್ದೆಗಳನ್ನು ಸೃಷ್ಟಿಸುವಂಥದ್ದು. ಹೋಮ್ ಮಿನಿಸ್ಟ್ರಿಯನ್ನು ಕೇಳಿದ್ರೆ ಅದನ್ನೂ ಕೊಟ್ಟು ಅವರನ್ನು ಸಮಾಧಾನ ಮಾಡುವಂಥದ್ದು. ದಲಿತರೊಬ್ಬರಿಗೆ ಮತ್ತು ಲಿಂಗಾಯತ ಸಮಾಜಕ್ಕೆ ಅಥವಾ ಅಲ್ಪಸಂಖ್ಯಾತರಿಗೆ 2 DCM ಹುದ್ದೆಗಳಲ್ಲಿ 2 ಕಡೆ ಡಾಕ್ಟರ್ G ಪರಮೇಶ್ವರ್ ಅವರನ್ನು ಕೂರಿಸಬಹುದು. ಮತ್ತೊಂದು ಜಾಗದಲ್ಲಿ MB ಪಾಟೀಲ್ರನ್ನು, ಜಮೀರ್ ಅಹ್ಮದ್ ಖಾನ್ ಅವರನ್ನು ಮತ್ತೊಬ್ಬರನ್ನು ಕೂರಿಸ್ತಾರೆ. KPCC ಅಧ್ಯಕ್ಷ ಸ್ಥಾನ ಕೂಡ ಬದಲಾಗತ್ತೆ. DK ಶಿವಕುಮಾರ್ ಅವರು ಆ ಸ್ಥಾನದಿಂದ ಕೆಳಗಿಳಿತಾರೆ, ಅಲ್ಲಿಗೆ ಮತ್ತೊಬ್ಬರಿಗೆ ಅವಕಾಶ ಸಿಗುತ್ತೆ. ಹೈಯೆಸ್ಟ್ ಸಂಪುಟ ಪುನರ್ರಚನೆ ಆಗುತ್ತೆ, ಇನ್ನಿಬ್ಬರು DCMಗಳ ಸೃಷ್ಟಿ ಆಗಬಹುದು. ಅದಲ್ಲದೆ ಹೋಮ್ ಮಿನಿಸ್ಟ್ರಿ ಕೂಡ DK
ಶಿವಕುಮಾರ್ ಅವರಿಗೆ ಕೊಡಬಹುದು, ಅವರ ತಮ್ಮನನ್ನ ರಾಜ್ಯಸಭೆ ಕಳಿಸಬಹುದು. ಇದು ಮೀರಿ KPCC ಅಧ್ಯಕ್ಷರು ಬದಲಾಗ್ತಾರೆ, ಇನ್ನಿಬ್ರು DCMಗಳು ಬರ್ತಾರೆ, ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಂದುವರಿಸಬಹುದು, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಬಹುದು. ಇಷ್ಟು ಬದಲಾವಣೆ ಆಗಬಹುದು. ಯಾಕಂದ್ರೆ 26ನೇ ತಾರೀಕು ಬೆಳಗ್ಗೆ 11 ಗಂಟೆ ಹೊತ್ತಿಗೆ ಮಹತ್ವದ ಚರ್ಚೆ, ಅದು ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ಕರೆದಿದೆ, ನಾನು ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಕರೆದ್ರೆ ನಾನು ಹೋಗ್ತೀನಿ, ಕರೆದಿದ್ರು ನಾನು ಹೋಗ್ತೀನಿ ಅನ್ನೋದನ್ನ ಈಗಾಗಲೇ 23 ಸಲ DK ಶಿವಕುಮಾರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಈ ಬದಲಾವಣೆ ಬಿಟ್ಟು ಮತ್ತಿನ್ನೇನೂ ಆಗೋದಿಲ್ಲ. ತೆಲುಗಿನ ಈ RTV ಡಿಜಿಟಲ್ ವೆಬ್ಸೈಟ್ ಒಂದು ಸ್ಪಷ್ಟವಾದ ಒಂದು ಅಂದಾಜನ್ನ ಮಾಡಿದೆ, ಹೀಗಾಗಬಹುದು ಅಂತ. ಹಾಗಾದ್ರೆ DCM ಹುದ್ದೆ ಜೊತೆಲಿ ಹೋಮ್ ಮಿನಿಸ್ಟರ್ ಕೂಡ ಕೇಳ್ತಾರೆ. ಸಾಕು ಸಿದ್ದರಾಮಯ್ಯ ಕಿ ಜೈ ಅಂತ DK ಶಿವಕುಮಾರ್ ಅವರು ತಣ್ಣಗಾಗಬೇಕು. ಇದು ಬಿಟ್ಟು ಈ 28ರ ಒಳಗಡೆ ಯಾವುದೇ ಬದಲಾವಣೆ ಆಗೋದಿಲ್ಲ. ಒಂದೋ ಸಿದ್ದರಾಮಯ್ಯ, ಇಲ್ಲಾಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ. ಆ ದಲಿತ ಮುಖ್ಯಮಂತ್ರಿ ಬರಬಹುದೇ ವಿನಃ ಮತ್ತಿನ್ಯಾರೂ ಕೂಡ ಅಹಿಂದ ನೇತೃತ್ವದ ಅಹಿಂದ ಸರ್ಕಾರದಲ್ಲಿ ಇಷ್ಟೇ ಬದಲಾವಣೆ ಆಗುವಂಥದ್ದು. ಈ ಬದಲಾವಣೆ ಬಗ್ಗೆ ಹೋಮ್ ಮಿನಿಸ್ಟ್ರಿನೂ ನನಗೆ ಬೇಕು ಅನ್ನುವಂತಹ DK ಶಿವಕುಮಾರ್ ಅವರ ಹಠದ ಬಗ್ಗೆ ನೀವೇನಂತೀರಾ? ಕಮೆಂಟ್